ಶೋಣಭದ್ರಾ ಶಿಲೆಯಲ್ಲಿ ಗಣಪತಿಯ ಸಾನ್ನಿಧ್ಯ ತುಂಬ ಸಹಜವಾಗಿದೆ ಅಂತ ಹೇಳ್ತಾರೆ. ಶೋಣಭದ್ರಾ ಅಂದರೆ ಪೂರ್ವ ಭಾರತದಲ್ಲಿ ಹರಿಯುವಂತಹ ಶೋಣಾ ನದಿ, ಕೆಂಪು ನದಿ ಇದು. ಆ ಶೋಣಾ ನದಿಯಲ್ಲಿ ಕೆಂಪು ಬಣ್ಣದ ಒಂದು ಶಿಲೆ ಸಹಜವಾಗಿ ಸಿಗ್ತದೆ, ಪೂರ್ತಿ ಕೆಂಪು ಬಣ್ಣದ ಶಿಲೆ. ಅದರಲ್ಲಿ ಗಣಪತಿ ಸಾನ್ನಿಧ್ಯ ತುಂಬ ಸಹಜ ಅಂತ ಲೆಕ್ಕ. ಅಲ್ಲಿ ನೀವು ಆವಾಹನೆ ಮಾಡಬೇಕು ಅಂತಿಲ್ಲ, ಪ್ರತಿಷ್ಠಾಪನೆ ಮಾಡಬೇಕು ಅಂತಿಲ್ಲ. ನೀವು ಗಣಪತಿಯ ಮೂರ್ತಿ ಕೆತ್ತನೆ ಮಾಡಿದರೆ ಅಲ್ಲಿ ನೀವು ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗ್ತದೆ, ಗಣಪತಿಯನ್ನು ಆವಾಹನೆ ಮಾಡಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಗಣಪತಿಯ ಸಾನ್ನಿಧ್ಯ. ಆದರೆ ಈ ಶೋಣಭದ್ರಾ ಶಿಲೆ ಅದು ಎಲ್ಲಿ ಸಿಕ್ಕಿದ್ರೂ, ಯಾವ ಆಕಾರದಲ್ಲಿದ್ದರೂ ಕೂಡ ಅದರಲ್ಲಿ ಗಣಪತಿಯ ಸಾನ್ನಿಧ್ಯ ತುಂಬ ಸಹಜ. ಆ ಕೆಂಪು ಬಣ್ಣ ಅದು ಗಣಪತಿಯ ಪ್ರತೀಕವೇ ಹೋದದು. ರಕ್ತಗಂಧಾಂಧ ಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ, ಅದೆಲ್ಲ ಪೂರ್ತಿ ಕೆಂಪೆ ಗಣಪತಿಯದ್ದು. ಪೂರ್ತಿ ರಜೋಗುಣ ಪ್ರಧಾನವಾಗಿರ್ತಕ್ಕಂಥ ದೇವತೆ ಆಗಿದ್ದರಿಂದ, ಮೂಲಾಧಾರದಲ್ಲಿ ಅವನ ಮುಖ್ಯ ಕೇಂದ್ರ ಆಗಿದ್ದರಿಂದ ಕೆಂಪು ಬಣ್ಣದಲ್ಲಿ ಅವನ ಸಾನ್ನಿಧ್ಯ ತುಂಬ ವಿಶೇಷವಾಗಿ ಇರುವಂಥದ್ದು. ಕೆಂಪು ಬಣ್ಣದಲ್ಲಿ ಇರ್ತಾನೆ, ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ತಾನೆ, ಕೆಂಪು ಬಣ್ಣದ ಹೂವುಗಳನ್ನು ಇಷ್ಟಪಡ್ತಾನೆ, ರಕ್ತಚಂದನದಿಂದ ಲಿಪ್ತನಾಗಿರ್ತಾನೆ. ಕೆಂಪು ಅವನಿಗೆ ಸಹಜವಾಗಿ ಇಷ್ಟ ಅವನಿಗೆ. ಹಾಗಾಗಿ ಆ ಕೆಂಪು ಶಿಲೆ ಅನ್ನೋದು ಗಣಪತಿ ಸಾನ್ನಿಧ್ಯ. ಆದರೆ ನಾವು ಅನುದಿನ ಪೂಜಿಸುವಂಥ ಆ ಶೋಣಭದ್ರಾ ಶಿಲೆ ಏನಿದೆ, ಅದರಲ್ಲಿ ಗಣಪತಿಯ ಆಕೃತಿ ಸಹಜವಾಗಿ ಮೂಡಿ ಬಂದಿದೆ. ಶಂಕರಾಚಾರ್ಯರ ಕಡೆಯಿಂದ ನಮ್ಮ ಪರಂಪರೆಗೆ ಅನುಗ್ರಹವಾಗಿ ಬಂದಿರತಕ್ಕಂಥ ಪಂಚಮೂರ್ತಿಗಳು, ಸೂರ್ಯ ಗಣಪತಿ ಎಂಬಿಕ ಶಿವ ವಿಷ್ಣುಗಳು. ಆ ಪಂಚಮೂರ್ತಿಗಳಲ್ಲಿ ಗಣಪತಿಯ ಬಿಂಬ ಎರಡು ಇರುವಂಥದ್ದು. ಅದರಲ್ಲಿ ಒಂದು ಬಿಂಬ ಪೂರ್ತಿ ಗಣಪತಿಯ ಆಕಾರ. ಅದನ್ನು ನೀವು ಖಂಡಿತವಾಗಿ ಗೋಕರ್ಣದ ಗಣಪತಿ ಅಂತಲೇ ಕರಿಬೋದು. ಯಾಕೆಂದರೆ ಆ ಗಣಪತಿಯ ಮೇಲ್ಭಾಗದಲ್ಲಿ, ತಲೆ ಭಾಗದಲ್ಲಿ ಒಂದು ಸಣ್ಣ ಹೊಂಡ ಕೂಡ ಇದೆ. ಅದರಲ್ಲಿ ಅದು ಆ ಗೋಕರ್ಣದ ಗಣಪತಿಗೂ ಅದೇ ರೀತಿಯಲ್ಲಿ ತಲೆ ಮೇಲೊಂದು ಹೊಂಡ ಇದೆ. ನೀವು ಗೋಕರ್ಣಸ್ಥರನ್ನು ಕೇಳಿದರೆ ಅವರು ಇದು ರಾವಣ ಗುದ್ದಿದ್ದು ಎನ್ನುವುದಾಗಿ ಕಥೆ ಹೇಳೋದುಂಟು ಅಂತ. ಈ ಆತ್ಮಲಿಂಗವನ್ನು ಇಟ್ಟ ಕಾರಣಕ್ಕೋಸ್ಕರವಾಗಿ ಕೋಪದಿಂದ ರಾವಣ ಗುದ್ದಿದ, ಹಾಗಾಗಿ ಒಂದು ತಲೆಯಲ್ಲಿ ಒಂದು ಹೊಂಡ ಆಯಿತು ಗಣಪತಿಗೆ ಅಂತ ಸ್ಥಳ ಪುರಾಣ ಹೇಳೋದುಂಟು. ಹಾಗೆ ಅಂಥದ್ದೊಂದು ಗಣಪತಿ ಸಾನ್ನಿಧ್ಯ ನಮ್ಮ ಮಠದಲ್ಲಿ ಯಾವಾಗಲೂ ಪೂರ್ವಿಕರ ಕಾಲದಿಂದ ಕೂಡ ಪೂಜೆಗೊಳ್ತಾ ಬರ್ತಾ ಇರುವಂಥದ್ದು. ಒಂದು ವಿಶೇಷ ಪೂಜೆ ಕೂಡ ಇದೆ. ಈ ವಿನಾಯಕಿ ಯಾವಾಗಿರ್ತದೋ ಆ ದಿನದಂದು 2 ಮಂಗಳಾರತಿ, 2 ನೈವೇದ್ಯ, ಇನ್ನೊಂದು ಗಣಪತಿ ಸಲುವಾಗಿರ್ತಕ್ಕಂಥದ್ದು. ಮಠದಲ್ಲಿ ಒಂದು ವಿಶೇಷ ಗಣಪತಿ ಇದೆ, ಅದಕ್ಕೊಂದು ವಿಶೇಷ ಆರಾಧನೆ ಕೂಡ ಇದೆ.